ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಆರ್ ಬಿ ಪಿ ಫೈನಲ್ ರಿಸಲ್ಟ್ಸ್ ರಿಲೀಸ್ ಮಾಡಿದ್ದಾರೆ. ಯಾರು ಸೆಲೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಂಗ್ರಾಟ್ಸ್. ಇನ್ನು ನನ್ನ ರಿಸಲ್ಟ್ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದು ನಂದು ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗಿರಲಿಲ್ಲ, ಮೇನ್ಸ್ ಕ್ಲಿಯರ್ ಆಗಿರಲಿಲ್ಲ. ಸೊ ನಂದು 2024 ರಿಸಲ್ಟ್ ಇಷ್ಟು. ಸೊ 2025 ಸೆಕ್ಷನಲ್ ಅಂದರೆ ಮೇನ್ಸ್ ಕ್ಲಿಯರ್ ಆಗಿರಲಿಲ್ಲ. ಇನ್ನು ನಾನು ಹೇಳಿದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ಕಿನ ಕಟ್ ಆಫ್ ಜಾಸ್ತಿ ಬಂದಿದೆ. ಸೊ ಮೇನ್ ರೀಸನ್ ಏನಪ್ಪ ಅಂತಂದರೆ ಇಂಟರ್ವ್ಯೂಲ್ಲಿ ಲಿಬರಲ್ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಷ್ಟೇ. ಇಲ್ಲಂದಿದ್ರೆ ಆಲ್ಮೋಸ್ಟ್ ನಾನು ಹೇಳಿದ್ದು ನಿಯರ್ ಕಟ್ ಆಫ್ ಇರ್ತಿತ್ತು. ಇವನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇಂಟರ್ವ್ಯೂಲ್ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ದೆ. ಭಾಳ ಜನಕ್ಕೆ 12, 13, 14 ಕೊಡ್ತಾರೆ ಅಂತ ಹೇಳಿದ್ದೆ. ಆದರೆ ಈ ಸಲ 15, 16, 17 ಥರ ಆವ್ರೇಜ್ ಮಾರ್ಕ್ಸ್ ಆಗೋಗಿದೆ ಭಾಳ ಜನಕ್ಕೆ. ಇನ್ನು ಖುಷಿ ಏನಂತಂದರೆ ನಮ್ಮ ಕನ್ನಡದವರಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಬೇರೆ ಸ್ಟೇಟವ್ರಿಗೆ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಅದು ಕೂಡ ಒಳ್ಳೆಯದು. ಮುಂದೆ ಇದೇ ಥರ ಮಾಡ್ತಾ ಹೋದರೆ ನಮ್ಮ ಕನ್ನಡದವರು ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇಂಟರ್ವ್ಯೂವಲ್ಲಿ ಮಾರ್ಕ್ಸ್ ಜಾಸ್ತಿ ಕೊಟ್ಟಿರೋದಕ್ಕೆ ಕಟ್ ಆಫ್ ಇನ್ಕ್ರೀಸ್ ಆಗಿರೋದು. ಆಲ್ಮೋಸ್ಟ್ ಎಲ್ಲ ಕೆಟಗರಿ ನಾನು ಹೇಳಿದ್ದಕ್ಕಿಂತ ಎಲ್ಲ ಕೆಟಗರಿಯಲ್ಲೂ ನಾನು ಹೇಳಿದ ಎಷ್ಟು ಕಟ್ ಆಫ್ಕಿನ +3 ಆಗಿದೆ. ಸೊ ನಾನು ಇವನ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳಿದ್ದು ಕೂಡ ಇದು PO ಅಂದರೆ ಮೇನ್ಸ್ ಕಟ್ ಆಫ್ ಇತ್ತಲ್ಲ, ಆ ಬೇಸಿಸ್ ಮತ್ತು ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಥರ ಇಂಟರ್ವ್ಯೂಲ್ ಕೊಡ್ತಿದ್ರು ಆ ಥರ ನಾನು 2024 ಕೂಡ ಭಾಳ ಜನಕ್ಕೆ ಕಮ್ಮಿನೇ ಕೊಟ್ಟಿದ್ದರು. ಆಲ್ಮೋಸ್ಟ್ 10 to 14 ಭಾಳ ಜನ ಕೊಟ್ಟಿದ್ದು. ಆಲ್ಮೋಸ್ಟ್ ನಿಯರ್ಲಿ 60-70% ಜನಕ್ಕೆ ಕಷ್ಟ ಕೊಟ್ಟಿದ್ದರು. ಸೊ ಈ ಸಲ ಸ್ವಲ್ಪ ಚೇಂಜ್ ಆಗಿದೆ. ಆವ್ರೇಜ್ ಮಾರ್ಕ್ಸ್ ಒಂಥರ 14, 15, 16 ಕಾಣಿಸ್ತಾ ಇದೆ. ನಾನು ನೋಡಿದ್ದು ಕೂಡ ಭಾಳ ಜನ 15, 16 ಭಾಳ ಜನಕ್ಕೆ ಸಿಕ್ಕಿದೆ. ಅದರಿಂದ ಕಟ್ ಆಫ್ ಇನ್ಕ್ರೀಸ್ ಆಗಿರೋದು. ಸೊ ಆಲ್ಮೋಸ್ಟ್ 12 ಅಂತಂದರೆ ಇಲ್ಲಿ 15 ಅಂತಂದರೆ +3 ಆಗಿದೆ ಇಂಟರ್ವ್ಯೂ ಮಾರ್ಕ್ಸ್ ಕೂಡ. ಅದರಿಂದ ಕಟ್ ಆಫ್ ಕೂಡ ನಿಯರ್ +2 to 3, 4 ಆಗಿದೆ. ಎಸ್ ಟಿ ಭಾಳ ಕಟ್ ಆಫ್ ಬಂದಿದೆ, ಯಾಕೋ ಗೊತ್ತಿಲ್ಲ. ST ಕಮ್ಮಿ ಬರಬೇಕಿತ್ತು. ಮೇ ಬಿ ಇಂಟರ್ವ್ಯೂ ಮಾರ್ಕ್ಸ್ ಇರ್ಬೋದು. ಇಲ್ಲಿ ಕಾಂಪಿಟೇಷನ್ ಕೂಡ ಕಮ್ಮಿ ಇರುತ್ತೆ. ಒಂದು ಮೇನ್ಸ್ ಕಟ್ ಆಫ್ 47 ಬಂದು ಫೈನಲ್ ಕಟ್ ಆಫ್ ಇಷ್ಟು ಬಂದಿದೆ ಅಂತಂದರೆ ಏನೋ ಗೊತ್ತಾಗ್ತಿಲ್ಲ. ಇನ್ನೂ ಒಂದು ಬೇರೆ ಸ್ಟೇಟವ್ರು ಭಾಳ ಜನ ಇದ್ದರು, ಅಥವಾ 80+, 90+ ಭಾಳ ಜನ ಮಾರ್ಕ್ಸ್ ತೆಗೆದಿದ್ರು ಅಂತ ಯಾರೋ ಅದರಿಂದ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತಂದರೆ ಅದಲ್ಲ ಆ್ಯಕ್ಚುಲಿ. ಸೊ ಭಾಳ ಜನ 80, 90+ ತೆಗೆದಿದ್ರೆ ಮೇನ್ಸ್ ಕಟ್ ಆಫ್ ಜಾಸ್ತಿ ಆಗಬೇಕಿತ್ತು. ಮೇನ್ಸ್ ಕಟ್ ಆಫ್ ಕಮ್ಮಿನೇ ಇದೆ. ಇವನ್ ಇಂಟರ್ವ್ಯೂ ರೇಷಿಯೋ ಕೂಡ 1:4 ಇಲ್ಲ 1:5 ಇದೆ. ಆದರೂ ಕೂಡ ಮೇನ್ಸ್ ಕಟ್ ಆಫ್ ಕಮ್ಮಿನೇ ಇದೆ. 56 ಅಂತಂದರೆ ಅದು ಜಾಸ್ತಿ ಅಲ್ಲ, ಕಮ್ಮಿ. ಸೊ ಮೇನ್ಸ್ ಕಟ್ ಆಫ್ ಜಾಸ್ತಿ ಅರೌಂಡ್ 65-70 ಆಗಿದ್ರೆ ಭಾಳ ಜನ ಸ್ಕೋರ್ ಮಾಡಿದರೆ ಅನ್ಕೋಬೋದಿತ್ತು. ಅದೆಲ್ಲ ಮೇನ್ ಪ್ರಾಬ್ಲಮ್ ಆಗಿರೋದು. ಇಂಟರ್ವ್ಯೂಲ್ ಮಾರ್ಕ್ಸ್ ಕೊಟ್ಟಿರೋದಕ್ಕೆ ಕಟ್ ಆಫ್ ಜಾಸ್ತಿ ಇನ್ಕ್ರೀಸ್ ಆಗಿರೋದು. ಇನ್ನು ಯಾರು ರಿಸರ್ವ್ ಲಿಸ್ಟಲ್ಲಿದ್ದರೋ, ಸೊ ನಾನು 2024 ರಿಸರ್ವ್ ಲಿಸ್ಟಲ್ಲಿದ್ದೆ. ಅದರಿಂದ ರಿಸರ್ವ್ ಲಿಸ್ಟು ಏನಾಗಿತ್ತು ಅನ್ನೋದು ಗೊತ್ತು. ಸೊ ರಿಸರ್ವ್ ಲಿಸ್ಟಲ್ಲಿ ಚಾನ್ಸ್ ಭಾಳ ಲೋ ಇರುತ್ತೆ. ಯಾರಿಗೆ ಆದರೆ ಯಾವ ಕೆಟಗರಿ ಆಗಲಿ, ಯಾರು ಜಸ್ಟ್ 0.30 ಜನರಲಲ್ಲಿ 1ವರೆಗೂ 1 ಮಾರ್ಕ್ಸ್ ಡಿಫ್ರೆನ್ಸು. ಇನ್ನು ಬೇರೆ ಕೆಟಗರಿ ಅವ್ರಿಗೆ 0.30 ಇಷ್ಟೊಳಗಿದ್ರೆ ಮಾತ್ರ ಚಾನ್ಸ್ ಇರುತ್ತೆ. ಇಲ್ಲಾಂತಂದರೆ ಭಾಳ ಲೋ ಚಾನ್ಸು. ಮತ್ತು ರಿಸರ್ವ್ ಲಿಸ್ಟ್ ಎಷ್ಟು ಬರುತ್ತಪ್ಪ ಅಂತಂದರೆ ಒಂದು ವರ್ಷಕ್ಕೆ RRB ಅವರು ಟೋಟಲ್ 4 ರಿಸರ್ವ್ ಲಿಸ್ಟ್ ರಿಲೀಸ್ ಮಾಡ್ತಾರೆ ಎವ್ರಿ 3 ಮಂತ್ಸ್ ಒಂದ್ಸಲಿ. ಇವಾಗ ನಿನ್ನೆ February 23 ರಿಸಲ್ಟ್ ಬಂದಿದೆ ಅಂತಂದರೆ ನೆಕ್ಸ್ಟ್ ರಿಸರ್ವ್ ಲಿಸ್ಟ್ ಮೇಯಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಮೇ ಎಂಡ್ ಇಲ್ಲ May 22, 23 ಆ ಲೆವೆಲಾಗಿ ಬರ್ಬೋದು 3 ಮಂತ್ಸ್ ಆದಮೇಲೆ. ಇಲ್ಲ ಅವರು ಡೇಟ್ ಎಕ್ಸಾಕ್ಟ್ ಇದು ಕೊಡ್ತಾ ಹೋದರೆ ಮೇ ಎಂಡಿಗೆ ಕೊಡ್ಬೋದು. May 30 ಇಲ್ಲ May 31 ಆ ಥರ ಕೊಡ್ತಾ ಹೋಗ್ತಾರೆ. ಲಾಸ್ಟ್ ಇಯರ್ ಅದೇ ಥರ ಎವ್ರಿ 3 ಮಂತ್ಸ್ ರಿಸರ್ವ್ ಲಿಸ್ಟು ರಿಲೀಸ್ ಮಾಡ್ತಾಯಿದ್ರು. ಇನ್ನು ಕಟ್ ಆಫ್ ಡಿಫ್ರೆನ್ಸ್ 2023 ಈ ಥರ ಇತ್ತು. ನಿಮ್ಮ ಕೆಟಗರಿ ವೈಸ್ ನೋಡ್ಕೊಳ್ಳಿ. ಇನ್ನು ಚಾನ್ಸ್ ಜಾಸ್ತಿ ಏನಪ್ಪ ಅಂತಂದರೆ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಮಾತ್ರ ಯಾರಿಗಾಗಲಿ ಚಾನ್ಸ್ ಜಾಸ್ತಿ ಇರೋದು. ಸೆಕೆಂಡ್ ರಿಸರ್ವ್ ಲಿಸ್ಟಿಂದ ಭಾಳ ಲೋ ಆಗ್ತಾ ಹೋಗುತ್ತೆ. ಅದರಲ್ಲಿ ರಿಸರ್ವ್ಡ್ ಕೆಟಗರೀಸ್ ಯಾವ ಇದ್ದಾರೆ, ST, SC, EWS ಆಗಲಿ, OBC ಆಗಲಿ, ಅವರಿಗೆಲ್ಲ ಭಾಳ ಲೋ ಚಾನ್ಸ್ ಇರುತ್ತೆ. ಏನಾದರೂ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಆಗಬೇಕು. ಅದು ಆಲ್ಮೋಸ್ಟ್ ಇನ್ನು 3 ಇಲ್ಲ 4 ಮಂತ್ಸ್ ಒಳಗಂತ ಬರುತ್ತೆ ಫಸ್ಟ್ ರಿಸರ್ವ್ ಲಿಸ್ಟು. ಸೊ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಕ್ಯಾಂಡಿಡೇಟ್ಸ್ ಕೂಡ ಹಾಕಿದ್ದೀನಿ. ಇದು ಎಕ್ಸಾಕ್ಟ್ ಇದೆ ಇನ್ಫಾರ್ಮೇಷನ್ ಮಾತ್ರ. ಸೊ ಯಾರು 2023 ರಿಸರ್ವ್ ಲಿಸ್ಟಲ್ಲಿದ್ದವರು ಶೇರ್ ಮಾಡಿದ್ರು ಅವ್ರ ಗ್ರೂಪಲ್ಲಿ. ನಾನು 2024 ರಿಸರ್ವ್ ಲಿಸ್ಟ್ ಅಂದರೆ ಫೈನಲ್ ರಿಸಲ್ಟ್ ಬಿಟ್ಟಾಗ ನಾನು ಇದನ್ನು ತೊಗೊಂಡು ಶೇರ್ ಮಾಡ್ಕೊಂಡಿದ್ದೆ. ಅದರಿಂದ ಇದು ಎಕ್ಸಾಕ್ಟ್ ಡಾಟಾ, ಇದಂತ ಮಿಸ್ ಇಲ್ಲ. ಇನ್ನು ರಿಸರ್ವ್ ಲಿಸ್ಟ್ 2 ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು, ರಿಸರ್ವ್ ಲಿಸ್ಟ್ 3, ರಿಸರ್ವ್ ಲಿಸ್ಟ್ 4 ಅದೇ ಜನರಲ್ ಕೆಟಗರಿಯವ್ರಿಗೆ ಮಾತ್ರ 4th ರಿಸರ್ವ್ ಲಿಸ್ಟ್ವರೆಗೂ ಚಾನ್ಸ್ ಇರುತ್ತೆ. ಅದು ಬರೀ 1-2 ಕ್ಯಾಂಡಿಡೇಟ್ಸ್ ಅನ್ನೋದು. ಫಸ್ಟ್ 2 ರಿಸರ್ವ್ ಲಿಸ್ಟಲ್ಲಿ ಮಾತ್ರ ಸ್ವಲ್ಪ ಜನ ಇರ್ತಾರೆ. ಇನ್ನು ರಿಸರ್ವ್ ಲಿಸ್ಟು ಚಾನ್ಸ್ ಎಷ್ಟಪ್ಪ ಅಂತಂದರೆ ಜನರಲ್ವರಿಗೆ ಟಾಪ್ 10 to 15, OBC ಅವರಿಗೆ ಟಾಪ್ 4 ಇಲ್ಲ ಟಾಪ್ 6ವರೆಗೂ. ಇನ್ನು EWS, SC, ST ಟಾಪ್ 3 ಇಲ್ಲ ಟಾಪ್ 4 ಇಷ್ಟೇ ಜನಕ್ಕೆ ಮಾತ್ರ ರಿಸರ್ವ್ ಲಿಸ್ಟಲ್ಲಿ ಚಾನ್ಸ್ ಇರೋದು, ಬೇರೆಯವ್ರಿಗೆ ಇರಲ್ಲ. ಸೊ ರಿಸರ್ವ್ ಲಿಸ್ಟ್ ಅಂದರೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಲ್ಲ ಅಂತಲೇ ಲೆಕ್ಕ. ಯಾರು ಜಸ್ಟಲ್ಲಿ ಉಳ್ಕೊಂಡಿದ್ರೆ ಅವ್ರದ್ದು ಮಾತ್ರ ಆಗ್ಬೋದು. ಅದು ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಒಂದು ಚಾನ್ಸ್ ಜಾಸ್ತಿ ಇರೋದು, ಆಮೇಲೆ ಭಾಳ ಕಷ್ಟ ಆಗುತ್ತೆ. ಸೊ ನಿಮ್ದು ಆಲ್ಮೋಸ್ಟ್ ಆಗೇ ಇಲ್ಲ ಅಂದ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಯಾವ ಎಕ್ಸಾಮ್ ಇದಾವೆ ಅದಕ್ಕೆ ಪ್ರಿಪೇರ್ ಆಗ್ತಾಯಿರಿ. ಇನ್ನು ಇಂಟರ್ವ್ಯೂ ಮಾರ್ಕ್ಸ್ ಅಂತಂದರೆ ಸೊ ಅದು ಪೆನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಲಿಬರಲ್ ಆಗಿ ಕೊಟ್ಟರೆ, ಕೆಲವು ಪೆನಲಲ್ಲಿ 14, 15, 16 ಕಾಮನ್ ಆಗಿರುತ್ತೆ. ಕೆಲವು ಪೆನಲ್ 10, 11, 12 ಆ ಥರನೂ ಇರ್ತವೆ. ಸೊ ಕಮ್ಮಿನೂ ಕೊಟ್ಟಿರ್ತಾರೆ, ಕಮ್ಮಿ ಇಲ್ಲ ಅಂತಲ್ಲ. ಬಟ್ ಮ್ಯಾಕ್ಸಿಮಮ್ ಪೆನಲ್ಲು ಆ ಟೈಮು ಅಲ್ಲಿ ನಿಮ್ಮ ಲಕ್ ಮೇಲೆ ಅನ್ನೋದು ಅದಕ್ಕೆ. ಇನ್ನು 2023 ಇದು ಫೈನಲ್ ಗ್ಯಾಪ್ ಅಂದರೆ ರಿಸರ್ವ್ ಲಿಸ್ಟ್ ಗ್ಯಾಪು ಕೆಟಗರಿ ವೈಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ST, SCಗಂತೂ ಫಸ್ಟು 1 ಇಲ್ಲ 2 ರಿಸರ್ವ್ ಲಿಸ್ಟ್ ಮಾತ್ರ ಚಾನ್ಸ್ ಇರೋದು. ಇನ್ನು ಟೋಟಲ್ ಕ್ಯಾಂಡಿಡೇಟ್ಸ್ 2023 ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಕೆಟಗರಿ ವೈಸ್ ಇದೆ, ಇದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ನು. ಇನ್ನು 2024 ಗ್ಯಾಪ್ ಎಷ್ಟಿತ್ತು ಅನ್ನೋದು ಇದು ಕೆಟಗರಿ ವೈಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟಿತ್ತು 2024. ಇನ್ನು 2024 ಫಸ್ಟ್ ಇದು ಕ್ಯಾಂಡಿಡೇಟ್ಸ್ ಇದೆಯಲ್ಲ, ಅದು ಫಸ್ಟ್ ರಿಸರ್ವ್ ಲಿಸ್ಟ್ ಕ್ಯಾಂಡಿಡೇಟ್ಸು. ಸೊ ನಾನು ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಎಷ್ಟಾದರೂ ಅಂತ ಹೇಳ್ತೀನಿ. ಸೊ
ಸೊ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇಲ್ಲಿ ಲೆಫ್ಟಲ್ಲಿ ಇದೆಯಲ್ಲ ಅದು ಫಸ್ಟ್ ರಿಸರ್ವ್ ಲಿಸ್ಟು, ಇದು ಫೈನಲ್ ರಿಸರ್ವ್ ಲಿಸ್ಟ್ ಕಟಾಪು ರೈಟಲ್ಲಿರೋದು. ಟೋಟಲ್ ಕ್ಯಾಂಡಿಡೇಟ್ಸ್ ಬಂದು ಜನರಲಲ್ಲಿ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ 7 ಕ್ಯಾಂಡಿಡೇಟ್ಸ್ ಆದರು. ಫೋರ್ತ್ ರಿಸರ್ವ್ ಲಿಸ್ಟ್ ಅಷ್ಟೊತ್ತಿಗೆ ಅರೌಂಡ್ +4 ಏನೋ ಆಗಿದ್ರು, ಅಂದರೆ ಸೆಕೆಂಡಲ್ಲಿ ಒಬ್ಬರು ಇಬ್ಬರಿಲ್ಲ ಆಗಿದ್ರು ಅನ್ಸುತ್ತೆ, ಥರ್ಡಲ್ಲಿ ಒಬ್ಬರು, ಫೋರ್ತಲ್ಲಿ ಒಬ್ಬರು, ಆ ಥರ ಆಲ್ಮೋಸ್ಟ್ 11 ಏನೋ ಆಗಿದ್ರು ಅನ್ಸುತ್ತೆ ಜನರಲಲ್ಲಿ. OBCಯಲ್ಲಿ ಅರೌಂಡ್ 5 ಏನೋ ಆಗಿದ್ರು, EWSಲ್ಲಿ ಇಬ್ಬರು ಅನ್ಸುತ್ತೆ, SCಲಿ 3 ಆಗಿದ್ರು, STಲಿ 3 ಆಗಿದ್ರು. STಲಿ ಸೆಕೆಂಡ್ ರಿಸರ್ವ್ ಲಿಸ್ಟೇ ಲಾಸ್ಟು, ಸೊ ಆಮೇಲೆ ಅದಾದಮೇಲೆ ಆಗಲಿಲ್ಲ. ಸೆಕೆಂಡ್ ರಿಸರ್ವ್ ಲಿಸ್ಟಲ್ಲಿ ಒಬ್ಬರಾದರು, ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇಬ್ಬರಾಗಿದ್ರು. SCಲೂ ಸೇಮ್, SCಲಿ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇಬ್ಬರಾಗಿದ್ರು, STಲಿ ಒಬ್ಬರು. EWS ಆಲ್ಮೋಸ್ಟ್ ಸೆಕೆಂಡ್ ಥರ್ಡ್ ಸಿಗಲಿಲ್ಲ, ಬಟ್ ಇಬ್ಬರೇ ಅನ್ಸುತ್ತೆ ಆಗಿದ್ದು. ಇನ್ನು ನೋಡ್ಕೊಳ್ಳಿ ಇನ್ನು ಕ್ಯಾಟಗರಿ ವೈಸ್. ಸೊ ಇನ್ನು ಇದು ರಿಸರ್ವ್ ಲಿಸ್ಟ್ ಕಟಾಪ್ ನೋಡಿ, ಫೈನಲ್ ರಿಸರ್ವ್ ಲಿಸ್ಟ್ ಕಟಾಪ್ ಜನರಲ್ಲರಿಗೆ 0.48 ಮಾತ್ರ ಇರೋರು, ಅಷ್ಟು ಲೋ ಇರೋರು ಮಾತ್ರ ಸೆಲೆಕ್ಟ್ ಆದರು. ಇನ್ನು OBCಯಲ್ಲಿ 0.04 ಇಷ್ಟೇ ನೋಡಿ. OBCಯಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮಾರ್ಕ್ಸ್ ಗ್ಯಾಪ್ ಅಂದರೆ ಟಾಪಲ್ಲಿ ಯಾರ್ಯಾರು ಇದ್ದಾರೋ ಅವ್ರ ಮಾರ್ಕ್ಸ್ ಗ್ಯಾಪ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಸೆಲೆಕ್ಷನ್ ಅಂದರೆ ಗ್ಯಾಪ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಕ್ಯಾಂಡಿಡೇಟ್ ಸೆಕೆಂಡ್ ಕ್ಯಾಂಡಿಡೇಟ್ ಗ್ಯಾಪ್ ಜಾಸ್ತಿ ಇದ್ದರೆ ರಿಸರ್ವ್ ಲಿಸ್ಟ್ ಕಟಾಪ್ ಕೂಡ ಅವ್ನು ಸೆಕೆಂಡ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದರೆ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ. ಇಲ್ಲಿ OBC ಲಾಸ್ಟ್ ಇಯರ್ ಬರೀ 0.04 ಮಾತ್ರ ಇದೆ. ಸೊ ಇನ್ನು ಚಾನ್ಸ್ ಅಂತಂದರೆ ರಿಸರ್ವ್ ಲಿಸ್ಟಲ್ಲಿ ಯಾವಾಗಲೂ ಲೋ ಚಾನ್ಸೇ ಇರುತ್ತೆ. ಇನ್ನು ಈ ವರ್ಷ ಅಂತಂದರೆ ಡಿಫ್ರೆನ್ಸ್ ಜಾಸ್ತಿ ಇದೆ. ಡಿಫ್ರೆನ್ಸ್ ಜಾಸ್ತಿ ಏನಕ್ಕಿದೆಪ್ಪ ಅಂತಂದರೆ, ಸೊ ರಿಸರ್ವ್ ಲಿಸ್ಟಲ್ಲಿ ಆ ವರ್ಷ ಎಷ್ಟು ಕ್ಯಾಂಡಿಡೇಟ್ಸ್ ಅಂದರೆ ಕ್ಯಾಟಗರಿ ವೈಸ್ ವೇಕೆನ್ಸಿ ಎಷ್ಟಿರುತ್ತೋ ಅದರ 30% ಇರ್ತಾರೆ. 30% ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋದು, ಅಂದರೆ ಲಾಸ್ಟ್ ಇಯರ್ ನಾನು ನೋಡಿದ್ದು ಅಷ್ಟಿರ್ಬೋದು ಅಂದ್ಕೊತೀನಿ. ಅದು ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ಕೂಡ 30% ಅಂತ, ಬಟ್ ಮ್ಯಾಕ್ಸಿಮಮ್ 30% ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟು ಜನ ಇದ್ದರು. ಇವನ್ ಈ ವರ್ಷ 500 ವೇಕೆನ್ಸಿ ಇತ್ತಂದರೆ ಟೋಟಲ್ 150 ಜನ ಅಂತ ರಿಸರ್ವ್ ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಸೊ ಅವ್ರಿಗೆಲ್ಲ ಸೆಲೆಕ್ಷನ್ ಆಗುತ್ತೆ ಅನ್ನೋದು ಇಲ್ಲ. ಆ್ಯಕ್ಚುಲಿ ರಿಸರ್ವ್ ಲಿಸ್ಟ್ ಇವಾಗ ಸೆಲೆಕ್ಷನ್ ಆಗೋದಿಲ್ಲ ಅನ್ಕೊಬೇಕು, ಅದರಲ್ಲಿ RRB PO ದಲ್ಲಿ ಮಾತ್ರ. ಇನ್ನು ಕ್ಲರ್ಕ್ ಆಗಿದ್ರೆ ಮ್ಯಾಕ್ಸಿಮಮ್ ಚಾನ್ಸ್ ಇರೋದು. POಗಳಲ್ಲಿ ರಿಸರ್ವ್ ಲಿಸ್ಟ್ ಆಗೋದು, ಅದರಲ್ಲಿ RRBಲಿ ಆಗೋದು ಕಮ್ಮಿ ಚಾನ್ಸ್. ಯಾಕಪ್ಪ ಅಂತಂದರೆ ಹೋಮ್ ಸ್ಟೇಟ್ ಪೋಸ್ಟಿಂಗ್ ಕೊಟ್ಟಿರ್ತಾರೆ, ಒಳ್ಳೆ ಸ್ಯಾಲ್ರಿನೂ ಚೆನ್ನಾಗಿದೆ ಅಂತ ಯಾರು ರಿಸೈನ್ ಮಾಡೋದಿಲ್ಲ. ರಿಸರ್ವ್ ಲಿಸ್ಟ್ ಯಾರಂತ ಅಂತಾರಂತಂದರೆ ಆ ಕ್ಯಾಟಗರಿಯಲ್ಲಿ ಯಾರು ರಿಸೈನ್ ಮಾಡ್ತಾರೋ ಅವ್ರದ್ದು ಮಾತ್ರ ರಿಸರ್ವ್ ಲಿಸ್ಟ್ ತಾಳೋದು. ಸೊ ಮುಂಚೆ 2021-20 ಆ ವರ್ಷದವ್ರಿಗೆ ಯಾವ ಥರ ಇತ್ತಂದರೆ ಆಲ್ಮೋಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇರೋರೆಲ್ಲ ಕ್ಲಿಯರ್ ಆಗ್ತಾಯಿದ್ರು, ಸೆಲೆಕ್ಷನ್ ಆಗ್ತಾಯಿದ್ರು. ಅವಾಗ ರಿಸರ್ವ್ ಲಿಸ್ಟ್ ಬಂತಂದರೆ ಆಲ್ಮೋಸ್ಟ್ ಸೆಲೆಕ್ಟ್ ಆದಂಗೆ ಅನ್ನೋ ಲೆಕ್ಕ ಥರ ಇತ್ತು. ಬಟ್ 2022 ಆ ಥರ ಇಲ್ಲ, ಭಾಳ ಕಮ್ಮಿ ಚಾನ್ಸ್. ಅಂದರೆ ಒಬ್ಬರು ಇಬ್ಬರು 3 ಆಗೋದು ರಿಸರ್ವ್ ಕಡೆ. ST SC OBCಯಲ್ಲಿ ಬರೀ 3, 4, 5 ಜನ ಮಾತ್ರ ಆಗ್ತಾರೆ. ಜನರಲಲ್ಲಿ ಅರೌಂಡ್ 10 to 15 ಅಷ್ಟೇ ಜನ ಆಗೋದು ರಿಸರ್ವ್ ಲಿಸ್ಟಲ್ಲಿ, ಭಾಳ ಲೋ ಚಾನ್ಸು. ಇನ್ನು ಜನರಲಲ್ಲಿ 0.5 ಹಿಡಿದು 1 ಒಳಗೆ ಯಾರಿದ್ದಾರೋ ಅವ್ರು ಸ್ವಲ್ಪ ಚಾನ್ಸ್ ಇರುತ್ತೆ. OBCಯಲ್ಲಿ 0.30 ಅಂದ್ಕೊಂಡಿದ್ದೀನಿ ಅಷ್ಟೇ. EWS ಅರೌಂಡ್, ಅಂದರೆ ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ 1 ಮಾರ್ಕ್ಸ್ವರೆಗೂ ಹೋಗ್ಬೋದೇನೋ ಅಷ್ಟೇ. ಇನ್ನು ಚಾನ್ಸ್ ಅಂತಂದರೆ SC STಲಿ ಕಮ್ಮಿ ಇರುತ್ತೆ ಆಲ್ಮೋಸ್ಟು. ಅದೇ ಯಾರಾದರೂ ರಿಸೈನ್ ಮಾಡಿದ್ರೆ ಮಾತ್ರ, ಬಟ್ 1-2 ಕ್ಯಾಂಡಿಡೇಟ್ಸ್ ಚಾನ್ಸ್ ಇರ್ಬೋದೇನೋ, ಅಷ್ಟು ಬಿಟ್ಟರೆ ಹೇಳೋಕ್ಕಾಗಲ್ಲ. ಹೋದ ವರ್ಷ ಯೂನಿಯನ್ LBO ರಿಸಲ್ಟ್ ಬಂದಿರಲಿಲ್ಲ, ಫೈನಲ್ ರಿಸಲ್ಟ್. IBPS PO ಫೈನಲ್ ರಿಸಲ್ಟ್ ಬಂದಿರಲಿಲ್ಲ. ಸೊ ಕೆಲವರು ಬೇರೆ ಸ್ಟೇಟರ್ ಯಾರಾದರೂ ಇಲ್ಲಿ ಅಪ್ಲೈ ಮಾಡಿದರೆ ಅವರಿಗೆ LBO ಅಥವಾ PO ಸಿಕ್ಕರೆ ಅವರು ಇದನ್ನು ರಿಸೈನ್ ಮಾಡಿದ್ರೆ ಚಾನ್ಸ್ ಇತ್ತು ರಿಸರ್ವ್ ಲಿಸ್ಟಲ್ಲಿ. ಬಟ್ ಈ ವರ್ಷ ಯಾವ PO ರಿಸಲ್ಟ್ಸ್ ಇಲ್ಲ, ಇವಾಗ ಇರೋದೇನಿದ್ರು ಕ್ಲರ್ಕ್ ರಿಸಲ್ಟ್ಗಳಷ್ಟೇ. ಸೊ ಯಾರಾದರೂ ಆಂಧ್ರ ಅಥವಾ ಬೇರೆ ಸ್ಟೇಟರ್ ಇಲ್ಲ ಅಪ್ಲೈ ಮಾಡಿ ಅವ್ರಿಗೆ ಅವ್ರ ಸ್ಟೇಟಲ್ಲಿ ಕ್ಲರ್ಕ್ ಸಿಕ್ತು ಅಂತಂದರೆ, ಸೊ ಬಿಟ್ಟು ಹೋಗ್ಬೇಕಂತ ಅವ್ರು ರಿಸೈನ್ ಮಾಡಿದ್ರೆ ಮಾತ್ರ, ಜಾಯ್ನಿಂಗ್ ಆಗಲಿಲ್ಲ ಅಥವಾ ರಿಸೈನ್ ಮಾಡಿದ್ರೆ ಮಾತ್ರ ಅದು ಫಿಲ್ ಆಗೋದು, ಇಲ್ಲಾಂತಂದರೆ ಫಿಲ್ ಆಗೋಲ್ಲ. ಇನ್ನು ಟೋಟಲ್ ಈ ವರ್ಷ ಫುಲ್ಲು ಇದು ವ್ಯಾಲಿಡ್ ಇರುತ್ತೆ. ನೆಕ್ಸ್ಟ್ ವರ್ಷದ ರಿಸಲ್ಟ್ ಬರೋವರೆಗೂ ಕೂಡ ರಿಸರ್ವ್ ಲಿಸ್ಟು ವ್ಯಾಲಿಡ್ ಇರುತ್ತೆ, ಅಷ್ಟರವರೆಗೂ ಮಾತ್ರ. ಅಷ್ಟರಲ್ಲಿ ಅಂದರೆ ಫಸ್ಟ್ ರಿಸರ್ವ್ ಲಿಸ್ಟ್ ಒಂದೇ ಚಾನ್ಸು, ಆಮೇಲೆ ಆಲ್ಮೋಸ್ಟ್ ಆಗೋಲ್ಲ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ, ಹೆಲ್ಪ್ ಮಾಡ್ತೀನಿ. ಇನ್ನು RBI ಅಸಿಸ್ಟೆಂಟ್ ಯಾರು ಅಪ್ಲೈ ಮಾಡಿಲ್ಲ ಎಲ್ಲ ಅಪ್ಲೈ ಮಾಡಿ. ಸೊ ಯಾರು ವೇಕೆನ್ಸಿ ಕಮ್ಮಿ ಇದೆ ಅದು ಅಂತ ನೋಡಬೇಡಿ. ಸೊ ಒಂದು ಫ್ಲೋಲ್ಲಿ ಇರಬೇಕು ಬ್ಯಾಂಕಿಂಗ್ ಎಕ್ಸಾಮ್ ಅಂತಂದರೆ, ಯಾವಾಗಲೂ ಕಂಟಿನ್ಯೂಟಿ ಇರಲೇಬೇಕಾಗುತ್ತೆ. ಅದರಿಂದ ಅಪ್ಲೈ ಮಾಡಿ, ಸುಮ್ಮನೆ ಆದರೂ ಅಟೆಂಪ್ಟ್ ಮಾಡೋಕ್ಕಾದ್ರೂ ಅಪ್ಲೈ ಮಾಡಿ, ಎಲ್ಲರೂ ಅಪ್ಲೈ ಮಾಡಿ. ವೇಕೆನ್ಸಿ ನೋಡೋಕ್ಕೆ ಹೋಗಬೇಡಿ. ಸೊ ಎಕ್ಸಾಮ್ ಅದು ಏಪ್ರಿಲಲ್ಲೇನೋ ಇದೆ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ. ಥ್ಯಾಂಕ್ಸ್.